ಇದಿರುವಂಥದ್ದು ಬೇಗೂರು ಕೊಪ್ಪ ಮೇನ್ ರೋಡು. ಎಲ್ಲಪ್ಪ ಈ ಬೇಗೂರು ಕೊಪ್ಪ ಮೇನ್ ರೋಡ್ ಬರುತ್ತೆ ಅಂದರೆ ವೀಕ್ಷಕರೇ, ಇದು ನಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಜಸ್ಟ್ 5 ಕಿಲೋಮೀಟರ್, ಜಿಗಣಿಯಿಂದ ಜಸ್ಟ್ 6 ಕಿಲೋಮೀಟರ್, ಬನ್ನೇರುಘಟ್ಟ ಮೇನ್ ರೋಡಿಂದ ಅಲ್ಲಿಂದನೇ ಬಂದಿದ್ದು ನಾವು ಆ್ಯಕ್ಚುಲಿ ಜಸ್ಟ್ 3 ಕಿಲೋಮೀಟ್ರಲ್ಲಿ ಬರುತ್ತೆ ವೀಕ್ಷಕರೇ. ಸೊ ಇದು ಡೆವಲಪ್ಮೆಂಟ್ ಅಂತ ಬಂದಾಗ ಸ್ಕೂಲು ಕಾಲೇಜ್ ಹಾಸ್ಪಿಟಲ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸುತ್ತಮುತ್ತಲು ನಿಮಗೆ ಕ್ರೈಸ್ಟ್ ಕಾಲೇಜು, BGS ಯೂನಿವರ್ಸಿಟಿ ಆ್ಯಂಡ್ ಅಷ್ಟೇ ಅಲ್ಲದೆ ಆಕ್ನೋ ಹಾಸ್ಪಿಟಲ್ ಕೂಡ ಇದೆ ವೀಕ್ಷಕರೇ. ಎಲ್ಲೊಬ್ರು 30-40 30-50 ಅಷ್ಟೇ, ಬೇರೆ ಸೈಜೇ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸೂಪರ್ ಏನು ಗೊತ್ತಾ, 20-30 ಬೇಕಾ ನಿಮಗೆ, 20-40 ಬೇಕಾ, 30-40 ಬೇಕಾ, 30-50 ಬೇಕಾ, ಆಡ್ ಸೈಡ್ಸ್ಗಳು ಬೇಕಾ, ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಇಲ್ಲಿ ಓನ್ ಬೋರ್ ಇದೆ, ಇವ್ರದೇ ಬೋರ್ ಇದೆ. ಸೊ ಆದ್ದರಿಂದ ಇಲ್ಲಿ ಪ್ರಾಪರ್ ವಾಟರ್ ಸಿಗುತ್ತೆ. ಸೊ ನೀವು ಹೊಸದಾಗಿ ಬೋರ್ ಮಾಡ್ಕೊಬೇಕು ಅವೆಲ್ಲ ಏನು ಬೇಡ, ಇವ್ರದೇ ಬೋರ್ ಇದೆ, ವಾಟರ್ ಸಿಗುತ್ತೆ, ಸೀವೇಜ್ ವ್ಯವಸ್ಥೆ ಇದೆ. ಆ್ಯಂಡ್ ಇನ್ನೊಂದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವಂಥವ್ರು, ಬನ್ನೇರುಘಟ್ಟ ರೋಡಲ್ಲಿರುವಂಥವ್ರು, ಕನಕಪುರ ಮೇನ್ ರೋಡಲ್ಲಿರುವಂಥವ್ರು, ಸುತ್ತಮುತ್ತಲಿರುವಂಥವ್ರು ಎಲ್ಲರಿಗೂ ಕೂಡ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಹೇಳಿ ಮಾಡಿಸಿರುವಂಥ ಲೇಔಟು. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೆ ತಂದಿರುವಂಥ ಲೇಔಟ್ ಹೆಸರು ಬಂದ್ಬಿಟ್ಟು ಆಡಾರ್ ಗ್ರೀನ್ ಸಿಟಿ. ಆ್ಯಂಡ್ ಈ ಲೇಔಟನ್ನು ನಮಗೆ ಪರಿಚಯ ಮಾಡ್ಕೊಳ್ತಾ ಇರೋಂಥವ್ರು ಆಡಾರ್ ಪ್ರಾಪರ್ಟೀಸ್ ಅವರು. ಒಂದು ವಿಚಾರ ಹೇಳ್ತೀನಿ ಕೇಳಿ, ಸ್ಟಾರ್ಟಿಂಗಲ್ಲೇ ಪಕ್ಕದಲ್ಲಿ ಏನು ನೋಡ್ತಾ ಇರ್ತೀರ ಇವೆಲ್ಲವೂ ಕೂಡ ನಿರ್ಮಾನ್ ಲೇಔಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಪ್ರೈಸು ಸದ್ಯಕ್ಕೆ 5,500ರಿಂದ 6,000 ರೂಪಾಯಿ ಓಡ್ತಾ ಇದೆ. ಆದರೆ ಇದು ಹೊಸ ಲಾಂಚ್ ಆಗಿರೋದ್ರಿಂದ ತಮಗೆಲ್ಲರಿಗೂ ಕೂಡ ಡಿಸ್ಕೌಂಟೆಡ್ ಪ್ರೈಸ್ ಆಗಿ 4,500 ರೂಪೀಸ್ಗೆ ಇವತ್ತು ನಾನು ತೊಗೊಂಡ್ಬರ್ತಾ ಇದ್ದೀನಿ. ಬಟ್ ಅದರಲ್ಲೂ ಡಿಸ್ಕೌಂಟ್ ಇದೆ, ಹ್ಯೂಜ್ ಡಿಸ್ಕೌಂಟ್ ಇದೆ. ಅದೇನಿದೆ ಏನು ಕತೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ಹಾಗೆ ವಾಕ್ ಮಾಡ್ಕೊಂಡು ಮಾತಾಡೋಣ. ಫಸ್ಟು ಲೇಔಟ್ನ ವಿಚಾರಕ್ಕೆ ಬಂದರೆ, ಲೇಔಟ್ ಹೇಳೋಕ್ಕಿಂತ ಮುಂಚೆ ಕನೆಕ್ಟಿವಿಟಿ ಹೇಳ್ಬೇಕು ತಾನೆ. ಹೌದು ವೀಕ್ಷಕರೇ, ಇದಿರುವಂಥದ್ದು ಬೇಗೂರು ಕೊಪ್ಪ ಮೇನ್ ರೋಡು. ಎಲ್ಲಪ್ಪ ಈ ಬೇಗೂರು ಕೊಪ್ಪ ಮೇನ್ ರೋಡ್ ಬರುತ್ತೆ ಅಂದರೆ ವೀಕ್ಷಕರೇ, ಇದು ನಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಜಸ್ಟ್ 5 ಕಿಲೋಮೀಟರ್, ಜಿಗಣಿಯಿಂದ ಜಸ್ಟ್ 6 ಕಿಲೋಮೀಟರ್, ಬನ್ನೇರುಘಟ್ಟ ಮೇನ್ ರೋಡಿಂದ ಅಲ್ಲಿಂದನೇ ಬಂದಿದ್ದು ನಾವು ಆ್ಯಕ್ಚುಲಿ ಜಸ್ಟ್ 3 ಕಿಲೋಮೀಟ್ರಲ್ಲಿ ಬರುತ್ತೆ ವೀಕ್ಷಕರೇ. ಸೊ ಕನೆಕ್ಟಿವಿಟಿ ಅಂತ ಬಂದಾಗ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಸುತ್ತಮುತ್ತಲು ಡೆವಲಪ್ಮೆಂಟ್ ಹೇಳಬೇಕು ಅಂತಂದರೆ ಬಯೋಕಾನ್ ಇರ್ಬೋದು, ವಿಪ್ರೋ, ಇನ್ಫೋಸಿಸು, ಇವೆಲ್ಲ ಕಂಪ್ನಿಗಳಿಗೆ ಜಸ್ಟ್ 5 ಕಿಲೋಮೀಟರ್. ಅಂದರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಂತ ನಿಮ್ಗೆ ಗೊತ್ತಲ್ವಾ. ಸೊ ಬೊಮ್ಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಇವೆಲ್ಲವೂ ಕೂಡ ತುಂಬ ಹತ್ತಿರದಲ್ಲಿರುವಂಥದ್ದು. ಆ್ಯಂಡ್ ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ನೈಸ್ ಜಂಕ್ಷನನ್ನು ಕೂಡ ನಾನು ನಿಮಗೆ ಮೆನ್ಷನ್ ಮಾಡಲೇಬೇಕು. ಸೊ ಹತ್ತಿರದಲ್ಲಿರುವಂಥ ನೈಸ್ ಜಂಕ್ಷನ್ ಅಂದರೆ ನಮ್ಮ ಬನ್ನೇರುಘಟ್ಟ ನೈಸ್ ಜಂಕ್ಷನ್. ಹೌದು ವೀಕ್ಷಕರೇ, ಬನ್ನೇರುಘಟ್ಟ ನೈಸ್ ಜಂಕ್ಷನ್ ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್. ಜಸ್ಟ್ 5 ಕಿಲೋಮೀಟ್ರಲ್ಲಿ ನೀವು ಬನ್ನೇರುಘಟ್ಟ ಜಂಕ್ಷನನ್ನು ರೀಚ್ ಆಗ್ತೀರಾ. ಆ್ಯಂಡ್ ಬನ್ನೇರುಘಟ್ಟ ಜಂಕ್ಷನ್ ಅಂತ ಬಂದಾಗ ಅಲ್ಲಿ ಸುತ್ತಮುತ್ತಲೆಲ್ಲ ಡೆವಲಪ್ಮೆಂಟ್ ಎಲ್ಲ ಗೊತ್ತಿದೆ ನಿಮಗೆ, ಎಷ್ಟೊಂದು ಡೆವಲಪ್ಮೆಂಟ್ ನಡೀತಾ ಇದೆ. ಬನ್ನೇರುಘಟ್ಟ ರೋಡ್ ಅಂತಂದರೆ ಇವತ್ತು ಒನ್ ಆಫ್ ದ ಲೀಡಿಂಗ್ ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಎಲೆಕ್ಟ್ರಾನಿಕ್ ಸಿಟಿ ತುಂಬ ಹತ್ತಿರ ಇರೋದ್ರಿಂದ, ಜಸ್ಟ್ 5 to 6 ಕಿಲೋಮೀಟರ್ ಇರೋದ್ರಿಂದ ಸುತ್ತಮುತ್ತ ಇರುವಂಥ IT ಇಂಡಸ್ಟ್ರೀಸ್ಗಳು ಪ್ರತಿಯೊಬ್ಬರಿಗೂ ಕೂಡ ಅಪ್ರೋಚಬಲ್ ಅಂತ ಹೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವಂಥವ್ರು, ಬನ್ನೇರುಘಟ್ಟ ರೋಡಲ್ಲಿರುವಂಥವ್ರು, ಕನಕಪುರ ಮೇನ್ ರೋಡಲ್ಲಿರುವಂಥವ್ರು, ಸುತ್ತಮುತ್ತಲಿರುವಂಥವ್ರು ಎಲ್ಲರಿಗೂ ಕೂಡ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಹೇಳಿ ಮಾಡಿಸಿರುವಂಥ ಲೇಔಟು. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಹೌದು ವೀಕ್ಷಕರೇ, DC ಕನ್ವರ್ಷನ್ ಈ ಖಾತಾ ಆಗಿರೋದ್ರಿಂದ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್. ಸೊ ಯಾವುದೇ ರೀತಿ ವೇಟ್ ಮಾಡಬೇಕು, ಖಾತಾ ಬರುತ್ತೆ, ಅವೆಲ್ಲ ಟೆನ್ಷನೇ ಇಲ್ಲ. ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಾಡ್ದೇ ನಿಮ್ಮ ಮನೆ ಕಟ್ಟೋದಕ್ಕೂ ಕೂಡ ಪ್ರಾರಂಭ ಮಾಡ್ಬೋದು. ಹಾಗಾದರೆ ಎಷ್ಟು ದೊಡ್ಡದಾಗಿದೆ ಲೇಔಟು, ಯಾವ್ಯಾವ ಸೈಟ್ಸ್ಗಳಿದೆ ಬನ್ನಿ ತಿಳಿಸ್ಕೊಡ್ತೀನಿ. ಸೊ ಇದು ಡೆವಲಪ್ಮೆಂಟ್ ಅಂತ ಬಂದಾಗ ಸ್ಕೂಲು ಕಾಲೇಜ್ ಹಾಸ್ಪಿಟಲ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸುತ್ತಮುತ್ತಲು ನಿಮಗೆ ಕ್ರೈಸ್ಟ್ ಕಾಲೇಜು, BGS ಯೂನಿವರ್ಸಿಟಿ ಆ್ಯಂಡ್ ಅಷ್ಟೇ ಅಲ್ಲದೆ ಆಕ್ನೋ ಹಾಸ್ಪಿಟಲ್ ಕೂಡ ಇದೆ ವೀಕ್ಷಕರೇ. ಸೊ ಇದಾಯಿತು ಸುತ್ತಮುತ್ತಲು ಡೆವಲಪ್ಮೆಂಟು. ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, IT ಕಂಪ್ನಿಗಳು ಇನ್ಫೋಸಿಸು, ವಿಪ್ರೋ, ಬಯೋಕಾನ್ ಪ್ರತಿಯೊಂದು ಕೂಡ ಜಸ್ಟ್ 6 ಕಿಲೋಮೀಟ್ರಲ್ಲಿ ಇದೆ ರೀ. ಸೊ ಅಲ್ಲಿ ಯಾರಾದರೂ ವರ್ಕ್ ಮಾಡ್ತಾ ಇದ್ದರೆ, ನಾವು ಕೂಡ ಒಂದು ಇಂಡಿವಿಜುವಲ್ ಮನೇಲಿ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನಿಮಗೋಸ್ಕರ ಹೇಳಿ ಮಾಡಿಸುವಂಥ ಲೇಔಟು. ಆ್ಯಂಡ್ ಇವೆಲ್ಲ ಹತ್ತಿರದಲ್ಲಿ ಇರೋದ್ರಿಂದ ಅಪ್ರಿಷಿಯೇಷನ್ ಸೂಪರಾಗಿ ಓಡ್ತಾ ಇದೆ ವೀಕ್ಷಕರೇ. ನೀವೇ ನೋಡ್ರಿ, ಇಲ್ಲಿ 4,500 ಅದರಲ್ಲೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಕಾರಣ ಏನು ಹೇಳಿ, ಹೊಸ ಲೇಔಟು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಆದರೆ ಪಕ್ಕದಲ್ಲಿ ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಪಕ್ಕದಲ್ಲಿ ಆಲ್ಮೋಸ್ಟ್ 5,500ರಿಂದ 6,000 ನಡೀತಾ ಇದೆ. ಅಂದರೆ ಒಂದು ಸತಿ ಇಲ್ಲೆಲ್ಲ ಆಕ್ಯುಪೇಷನ್ ಆಯಿತು, ಎಲ್ಲರೂ ಕೂಡ ಸೈಟ್ಗಳು ತೊಗೊಂಡು ಅಂತಂದರೆ ಇಮಿಡಿಯೇಟ್ಲಿ ಇಲ್ಲೂ ಕೂಡ 5,500ರಿಂದ 6,000 ರೀಚ್ ಆಗೋದಂತೂ ಗ್ಯಾರಂಟಿ. ಪಕ್ಕದಲ್ಲಿ 5,500-6,000 ಇದೆ ಅಂತಂದ್ರೆ ಇಲ್ಲೂ ತಾನು ಹೋಗಲೇಬೇಕು ತಾನೆ. ಆದ್ದರಿಂದ ಅಪ್ರಿಷಿಯೇಷನ್ ಅಂತೂ ಸೂಪರ್ ಆಗಿದೆ ಸ್ನೇಹಿತರೆ. ಇವಾಗ
ಲೇಔಟ್ ಒಳಗಡೆ ಬಂದ್ಬಿಡೋಣ. ಆಲ್ರೆಡಿ ಹೇಳಿದೆ, ಬೇಗೂರು ಕೊಪ್ಪ ರೋಡಲ್ಲಿರುವಂಥ ಒಂದು ಲೇಔಟ್ ಅಂತ ಹೇಳ್ಬೋದು. ನೀವೇನಾದರೂ ಹೊರಗಡೆ ಇದೆ, ಏನು ಕತೆ, ಮನೆಗಳಿದೆಯಾ ಇಲ್ವಾ ಒಂದ್ಸತಿ ತೋರಿಸಿ ನಮ್ಮ ವೀಕ್ಷಕರಿಗೆ. ಸುತ್ತಲೂ ಮನೆಗಳಿದೆ, ಎಲ್ಲ ಕಡೆ ಮನೆಗಳಿದೆ, ಆ್ಯಂಡ್ ಅಲ್ಲೊಂದು ಸ್ಕೂಲ್ ಕೂಡ ಇದೆ. ಹತ್ತಿರದಲ್ಲೇ ಸ್ಕೂಲೂ ಇದೆ ರೀ ಅಂತಂದ್ಮೇಲೆ ಇನ್ನೇನು ಬೇಕು ನಿಮಗೆ. ಸೊ ಡೆವಲಪ್ ಅಂತೂ ತುಂಬ ಚೆನ್ನಾಗಾಗಿದೆ. ಸೊ ಯಾವುದೇ ಔಟ್ಸ್ಕರ್ಟಲ್ಲಿಲ್ಲ. ಸೊ ಒಳಗಡೆ ಅಂತ ಬಂದರೆ, ಸೊ ವೀಕ್ಷಕರೇ, ಇದು ಟೋಟಲ್ 1.25 ಎಕರೆಯಲ್ಲಿ ಮಾಡಿರುವಂಥ ಲೇಔಟು. ಟೋಟಲ್ 53 ಸೈಟ್ಸ್ಗಳು ಬಂದಿದೆ. ಹೊಸ ಲೇಔಟ್ ಆಗಿರೋದ್ರಿಂದ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಸೊ ನಾನು ಯಾಕೆ ಎಲ್ಲ ಅವೈಲೇಬಲ್ ಅಂತ ಹೇಳ್ತಿದ್ದೀನಿ ಅಂತಂದರೆ, ಸೊ ಹೊಸದಾಗಿ ಲಾಂಚ್ ಆದಾಗ ನಮಗಿಷ್ಟದ ನಂಬರನ್ನು ನಾವು ಪರ್ಚೇಸ್ ಮಾಡ್ಕೋಬೋದು. ಎಲ್ಲಾದರೂ ಕಾರ್ನರ್ ಸೈಟ್ ಇದೆಯಾ, ಕಾರ್ನರ್ ಸೈಟ್ಗಳನ್ನು ಪರ್ಚೇಸಸ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಫೇಸಿಂಗ್ಸ್ಗಳನ್ನು ತೊಗೋಬೋದು, ನಮಗೆ ಬೇಕಾದಂಥ ಅಳತೆನ ತೊಗೋಬೋದು. ಆದ್ದರಿಂದ ಡೆಫಿನೆಟ್ಲಿ ಹೊಸ ಲೇಔಟ್ ಆಗಿರೋದ್ರಿಂದ ಅವೈಲೇಬಿಲಿಟಿ ಚೆನ್ನಾಗಿದೆ, ಬೇಗ ಬರೋದಂತೂ ಒಳ್ಳೆಯದು. ಹಾಗಾದರೆ ಎಷ್ಟು ಸೈಟ್ಸ್ ಇದೆ? 53 ಸೈಟ್ಸ್ ಇದೆ, ಪ್ರತಿಯೊಂದು ಅವೈಲೇಬಲ್ಲು. ಆ್ಯಂಡ್ ಇನ್ನೊಂದು ಸೈಜು ರೀ, ತುಂಬ ಸತಿ ಏನಾಗುತ್ತೆ ಅಂದರೆ ಇವಾಗ ನೋಡ್ತಾ ಇದ್ದೀರಾ, ಎಲ್ಲ ಅಪ್ರೂವ್ಡು DC ಕನ್ವರ್ಷನ್ ಇಕಾತ್ ಆಗಿರೋದ್ರಿಂದ ಕೆಲವೊಬ್ರು 30-40, 30-50 ಅಷ್ಟೇ, ಬೇರೆ ಸೈಜೇ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸೂಪರ್, ಏನು ಗೊತ್ತಾ, 20-30 ಬೇಕಾ ನಿಮಗೆ, 20-40 ಬೇಕಾ, 30-40 ಬೇಕಾ, 30-50 ಬೇಕಾ, ಆಡ್ ಸೈಟ್ಸ್ಗಳು ಬೇಕಾ, ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅಂದರೆ ಹಾಫ್ ಸೈಟಿಂದ ಹಿಡಿದು ಡಬಲ್ ಸೈಟ್ವರೆಗೂ ಕೂಡ ನಿಮಗೆ ಪ್ರತಿಯೊಂದು ಡೈಮೆನ್ಷನ್ ಇಲ್ಲಿ ಸಿಗುತ್ತೆ. ಇನ್ನು ಫೇಸಿಂಗ್ ಅಂತ ಬಂದಾಗ ಈಸ್ಟು, ವೆಸ್ಟು, ನಾರ್ತು, ಸೌತು, ಆಲ್ ದ ಫೇಸಿಂಗ್, ಎಲ್ಲ ಫೇಸಿಂಗ್ ಸಿಕ್ಬಿಡುತ್ತೆ. ಆದರೆ ಲಿಮಿಟೆಡ್ ಟೈಮ್ಗೋಸ್ಕರ, ಯಾಕಂತಂದರೆ ಇರೋದೇ 50 ಸೈಟ್ ರೀ. ಸೊ ಅದು ಕೂಡ ಈ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ ಅಂತಂದರೆ, ನಾನು ಯಾವತ್ತೇ ವಿಡಿಯೋ ಮಾಡಿದ್ರು ಟಕ್ ಅಂತ ಖಾಲಿ ಆಗಿಬಿಡುತ್ತೆ. ಬನ್ನೇರುಘಟ್ಟ ಮೇನ್ ರೋಡ್ಗೆ ಹತ್ರ ಇದೆ, ಟಕ್ ಅಂತ ಖಾಲಿ ಆಗಿಬಿಡುತ್ತೆ. ಸೊ ಆದ್ದರಿಂದ ದಯವಿಟ್ಟು ಬೇಗ ಬಂದರೆ, ಈ ಸಂಡೇ ಬಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸೈಟನ್ನು ನಿಮ್ದಾಗಿಸ್ಕೋಬೋದು. ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ದೊಡ್ಡದಾದಂಥ ಆರ್ಚ್ ಮಾಡಿದ್ದಾರೆ. ಹಿಂದ್ಗಡೆ ತೋರಿಸಿ ನಮ್ಮ ವೀಕ್ಷಕರಿಗೆ, ಕರೆಕ್ಟಾಗಿ ಹಿಂದ್ಗಡೆ ತೋರಿಸಿ ನೋಡಿ, ಅಲ್ಲಿ ದೊಡ್ಡದಾದಂಥ ಆರ್ಚು. ಆ್ಯಂಡ್ ಇನ್ನೊಂದು 2 ಕಡೆ ಅಪ್ರೋಚ್ ಸಿಗುತ್ತೆ ನಿಮಗೆ. ಆ ಕಡೆ ಮೇನ್ ರೋಡ್ಗೆ ಒಂದು ಅಪ್ರೋಚು, ಇನ್ನು ಹಿಂದ್ಗಡೆ ನಾನೊಂದು ಲೇಔಟ್ ಹೇಳಿದೆ ಅಲ್ವಾ, ಸೊ ಅಲ್ಲೂ ಕೂಡ ಒಂದು ಗೇಟ್ ಸಿಗುತ್ತೆ ನಿಮಗೆ. ಇಲ್ಲೂ ಎಂಟ್ರೆನ್ಸ್ ಇದೆ, ಅಲ್ಲೂ ಎಂಟ್ರೆನ್ಸ್ ಇದೆ. ಸೊ 2 ಎಂಟ್ರೆನ್ಸ್ ಇದೆ ರೀ. ಈ ಕಡೆ ಮೇನ್ ರೋಡ್ ಎಂಟ್ರೆನ್ಸು, ಈ ಕಡೆ ಲೇಔಟ್ ಎಂಟ್ರೆನ್ಸು, ಅಂದರೆ ಸಿಟಿ ಇದು ಊರೊಳಗಡೆ ಹೋಗುವಂಥದ್ದು. ಆ್ಯಂಡ್ ಸುತ್ತಮುತ್ತಲು ಏನಿಲ್ಲ ಅಂದರೂ ಕೂಡ 500+ ಮನೆಗಳು ಇದೆ ವೀಕ್ಷಕರೇ. ಯಾವುದು ವಿಲೇಜ್ ಇಲ್ಲ, ಎಲ್ಲ ಸಿಟಿ ಲಿಮಿಟ್ಸಲ್ಲಿ ಬರುವಂಥ ಲೇಔಟ್ ವೀಕ್ಷಕರೇ. DC ಕನ್ವರ್ಟೆಡ್ ಈ ಖಾತ. ಓಕೆ, ಸೊ ಆರ್ಚ್ ಆಯಿತು, ಸೆಕ್ಯೂರಿಟಿ ಇರ್ತಾರೆ, CCTV ಇರುತ್ತೆ ವೀಕ್ಷಕರೇ. ಸೆಂಟ್ರಲ್ ಎದುರುಗಡೆನೇ CCTV ಇರುತ್ತೆ, ಸೆಕ್ಯೂರಿಟಿ ಇರ್ತಾರೆ 24/7. ಆ್ಯಂಡ್ ರೋಡ್ ಅಂತ ಬಂದಾಗ ನಾನು ಸ್ವಲ್ಪ ಹಿಂದೋಗಿ ತೋರಿಸ್ತೀನಿ, ನಮ್ಮ ವೀಕ್ಷಕರಿಗೆ ಕಂಪ್ಲೀಟಾಗಿ ತೋರಿಸಿ. 30 ಫೀಟ್ CC ರೋಡ್ ಕೆಳಗಡೆ ತೋರಿಸಿಲ್ಲ, ಬನ್ನಿ ಇಲ್ಲಿ ತೋರಿಸಿ. ಇಲ್ಲಿ ಡಾಂಬರ್ ರೋಡ್ ಕೊಟ್ಟಿಲ್ಲ ವೀಕ್ಷಕರೇ, ಟಾರ್ ರೋಡ್ ಕೊಟ್ಟಿಲ್ಲ. ಇಲ್ಲಿ ನಿಮಗೆ CC ರೋಡನ್ನು ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಪೇವ್ಸ್ ಎಲ್ಲ ಹಾಕಿಬಿಟ್ಟು ಕಂಪ್ಲೀಟಾಗಿ ನೀಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಮನೆಗೂ ಕೂಡ ನಂಬರಿಂಗ್ ಸ್ವಲ್ಪ ಯೂನಿಕಾಗಿ ನಂಬರಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಚೆನ್ನಾಗೇ ಮಾಡಿದ್ದಾರೆ. ಸೊ ಇದು ನಂಬರಿಂಗ್ ಆಯಿತು. ಸೊ CC ರೋಡ್ ಆಯಿತು. ಇನ್ನು ಬನ್ನಿ ತೋರಿಸ್ತೀನಿ, ಈ ಕಡೆ ಬನ್ನಿ, ಒಂದು ಸೈಟ್ ಒಳಗಡೆನೇ ಹೋಗಿ ತೋರಿಸ್ಬಿಡ್ತೀನಿ ವೀಕ್ಷಕರೇ. ಇಲ್ಲಿ ಓನ್ ಬೋರ್ ಇದೆ, ಇವ್ರದೇ ಬೋರ್ ಇದೆ. ಸೊ ಆದ್ದರಿಂದ ಇಲ್ಲಿ ಪ್ರಾಪರ್ ವಾಟರ್ ಸಿಗುತ್ತೆ. ಸೊ ನೀವು ಹೊಸದಾಗಿ ಬೋರ್ ಮಾಡ್ಕೊಬೇಕು ಅವೆಲ್ಲ ಏನು ಬೇಡ, ಇವ್ರದೇ ಬೋರ್ ಇದೆ, ವಾಟರ್ ಸಿಗುತ್ತೆ, ಸೀವೇಜ್ ವ್ಯವಸ್ಥೆ ಇದೆ. ಆ್ಯಂಡ್ ಇನ್ನೊಂದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ತೋರಿಸಿ. ಎಲ್ಲೂ ಕೂಡ ನಿಮಗೆ ಕಾಣಲ್ಲ, ಲೈಟಿನ ಕಂಬ ಕಾಣಲ್ಲ. ಯಾಕೆ ಕಾಣ್ತಾ ಇಲ್ಲ? ಯಾಕಂತಂದರೆ ಇಲ್ಲಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಪ್ರತಿಯೊಂದು ಕಡೆಯೂ ಕೂಡ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಿಗುತ್ತೆ ಎಲ್ಲ ಕಡೆಯೂ ಕೂಡ. ಆ್ಯಂಡ್ ಸ್ಟ್ರೀಟ್ ಲೈಟು, ಇವೆಲ್ಲ ಸ್ಟ್ರೀಟ್ ಲೈಟಿಗೋಸ್ಕರ ಹಾಕಿರೋದು. ಪ್ರತಿ ಸೈಟ್ಗಳ ಹತ್ರನೂ ಕೂಡ ನಿಮಗೆ ಪ್ರಾಪರ್ ಸ್ಟ್ರೀಟ್ ಲೈಟ್ ಬರುತ್ತೆ, ಪ್ಲ್ಯಾಂಟೇಷನ್ ಬರುತ್ತೆ, ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಅಂದರೆ ಸ್ಮಾಲ್ ಅಮ್ಯುನಿಟೀಸ್ ವರ್ಕ್ಗಳು ನಡೀತಾ ಇದೆ. ಬಿಟ್ಟರೆ ಸೈಟ್ಸ್ ಎಲ್ಲ ರೆಡಿ ಇದೆ, ನೀವು ಬರ್ಬೋದು, ಈಸಿಯಾಗಿ ಮಾಡ್ಕೋಬೋದು. ಯಾಕಂತಂದರೆ ಸಿವೇಜ್ ರೆಡಿ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಿಬಿಟ್ಟಿದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ರೆಡಿ ಇದೆ, ವಾಟರ್ ರೆಡಿ ಇದೆ. ಇನ್ನೇನು 1-2 ಸ್ಟ್ರೀಟ್ ಲೈಟ್ ಹಾಕಬೇಕು, ಚಿಕ್ಕ ಪುಟ್ಟ ಕ್ಲೀನಿಂಗ್ ಕೆಲಸ ಅಷ್ಟೇ ನೋಡಿ. CC ರೋಡ್ ಕೂಡ ರೆಡಿ, ರೀಸೆಂಟಾಗಿ ಮಾಡಿರೋದು. ಇದೆಲ್ಲ ಹಾಕಿದ್ದಾರೆ, ಹಸ್ಕೆಲ್ಲ ಹಾಕಿಟ್ಟಿದ್ದಾರೆ, ಯಾಕಂದರೆ ಪ್ರಾಪರಾಗಿ ಕ್ಯೂರಿಂಗ್ ಆಗಲಿ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಪ್ರಾಪರಾಗಿ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ ವೀಕ್ಷಕರೇ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಇರೋದೇ 53 ಸೈಟ್ಸ್ಗಳು. ಅದರಲ್ಲೂ ಕೂಡ ಮಿನಿಮಮ್ ಕೆಲವೊಂದು ಬುಕ್ಕಿಂಗ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗಲ್ಲೇ ಮಿನಿಮಮ್ ಒಂದು 10 ಬುಕ್ಕಿಂಗ್ ಆಗಿಬಿಟ್ಟಿದೆ ವೀಕ್ಷಕರೇ. ಸೊ ಆದ್ದರಿಂದ ಆದಷ್ಟು ಬೇಗ ಬನ್ನಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊತೀನಿ. ಆ್ಯಂಡ್ ಫೈನಲ್ ಆಗಿ ಬರ್ತಾರಂಥದ್ದು ಪ್ರೈಸ್. ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನೇ, ಪಕ್ಕದಲ್ಲೇ 5.5 ಓಡ್ತಾ ಇದೆ, ಇಲ್ಲಿ ಆರಾಮಾಗಿ 4.5 ಸಿಗ್ತಾ ಇದೆ, ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ವೀಕ್ಷಕರೇ 4.5 ಕೂಡ 4500 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲೂ ಕೂಡ ನಮ್ಮ ಕನ್ನಡ ಕೋರ ವೀಕ್ಷಕರಿಗೆ 200 ರೂಪೀಸ್ ಫ್ಲಾಟ್ ಡಿಸ್ಕೌಂಟ್. ಹೌದು ವೀಕ್ಷಕರೇ, 200 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್. ಅಂದರೆ ಇಲ್ಲಿ 4500 ಅಲ್ಲ, ಇಲ್ಲಿ ನಿಮ್ಗೆ ಸಿಗ್ತಾ ಇರುವಂಥ ಸೈಟ್ ಬೆಲೆ ಬಂದುಬಿಟ್ಟು 4300 ರೂಪೀಸ್. ಹೌದು ವೀಕ್ಷಕರೇ, ಇದು ಕೂಡ ಲಿಮಿಟೆಡ್ ಟೈಮ್ ಆಫರ್ ಅಂತ ಹೇಳ್ಬೋದು. ಯಾಕಂತಂದರೆ ಇರೋದೇ 50 ಸೈಟ್ ಅಂದಮೇಲೆ 4500 ಕೂಡ ನಿಮಗೆ
ಕಮ್ಮಿ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಯಾವಾಗ ಬುಕಿಂಗ್ ಆಗುತ್ತೆ ಯಾವಾಗ ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಜಸ್ಟ್ ಕೆಲವು ಸೈಟ್ಸ್ಗಳಿರೋದ್ರಿಂದ ಆದಷ್ಟು ಬೇಗ ಬನ್ನಿ ಅಂತ ನಾನು ನಿಮ್ಗೆ ಹೇಳಕ್ಕೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಸೊ ಆರ್ಡರ್ ಪ್ರಾಪರ್ಟೀಸ್ ಕಡೆಯಿಂದ ನಿಮಗೆ ಇಲ್ಲಿ 80% ಲೋನ್ ಕೂಡ ಮಾಡ್ಕೊಳ್ಳಲಾಗುತ್ತೆ ವೀಕ್ಷಕರೇ. ಸೊ ಬರಬೇಕಾದ್ರೆ ಒಂದ್ಸತಿ ಡಾಕ್ಯುಮೆಂಟ್ಸ್ ಅನ್ನು ತೊಗೊಂಡ್ಬಂದನ್ನ ಮರಿಬೇಡಿ. ಆ್ಯಂಡ್ ಮಿನಿಮಮ್ ಅಮೌಂಟನ್ನು ಕೊಟ್ಬಿಟ್ಟು ಬುಕಿಂಗನ್ನು ಮಾಡ್ಕೊಳ್ಳಿ. ಒಂದ್ಸತಿ ಬುಕಿಂಗ್ ಕನ್ಫರ್ಮ್ ಆಯಿತು ಅಂದ್ಕೊಂಡ್ಕೊಳ್ಳೆ ನಿಮಗೆ ಡಾಕ್ಯುಮೆಂಟೇಷನನ್ನು ಕೊಡ್ತಾರೆ. ಡಾಕ್ಯುಮೆಂಟ್ ತೊಗೊಂಡೋಗ್ಬಿಟ್ಟು ಲೀಗಲ್ ಒಪಿನಿಯನ್ ತೊಗೊಳ್ಳೋದನ್ನು ಮರಿಬೇಡಿ. ಆದರೂ ಡಿಸ್ಟ್ರಿಕ್ಟ್ ಕನ್ವರ್ಷನ್ ಈ ಖಾತೆ ಆಗಿದೆ. ಸೊ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ಕ್ಲಿಯರ್ ಟೈಟಲ್, ನೇರ ಮಾಲೀಕರಿಂದ ಮಾರಾಟ ವೀಕ್ಷಕರೇ. ಸೊ ಆರ್ಡರ್ ಪ್ರಾಪರ್ಟೀಸ್ ಅವ್ರದ್ದು ಆಫೀಸ್ ಎಲ್ಲಿದೆ ಅಂತಂದರೆ ಎಲೆಕ್ಟ್ರಾನಿಕ್ ಸಿಟಿ ಕ್ರೈಸ್ಟ್ ಯೂನಿವರ್ಸಿಟಿ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ಆರ್ಡರ್ ಪ್ರಾಪರ್ಟೀಸ್ ಅವರ ನಂಬರನ್ನು ಕೊಟ್ಟಿರ್ತೀನಿ. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸೊ ಯಾವತ್ತೂ ಕೂಡ ಆಲ್ವೇಸ್ ಓಪನ್ ಇರುತ್ತೆ. ಸೊ ನೀವು ಸಂಡೇ ಬರಬೇಕು ಅಂತಿದ್ರೆ ಡೆಫಿನೆಟ್ಲಿ ಬನ್ನಿ. ಎಸ್ಪೆಷಲಿ ನೋಡಿ ಈ ಸ್ಯಾಟರ್ಡೆ ಸಂಡೇ ಈ ಕಡೆ ಬರ್ಬೋದು. ಸುತ್ತಮುತ್ತಲು ನೋಡುವಂಥ ವ್ಯವಸ್ಥೆಗಳು ಕೂಡ ಚೆನ್ನಾಗಿದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಯಾರ್ಯಾರು ನೋಡಿಲ್ಲ ಒಂದ್ಸತಿ ಫ್ಯಾಮಿಲಿ ಜೊತೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಒಂದು ಟ್ರಿಪ್ಪನ್ನು ಆರ್ಗನೈಸ್ ಮಾಡ್ಕೊಳ್ಳಿ ನಾಳೆ ಅಥವಾ ನಾಡ್ದು. ಹಾಗೆ ನ್ಯಾಷನಲ್ ಪಾರ್ಕಿಗೆ ಹೋಗಿ ಬರ್ತಾ ಅಥವಾ ಇಲ್ಲಿ ಬಂದುಬಿಟ್ಟು ನೀವು ಆ ಕಡೆ ಕೂಡ ಹೋಗ್ಬೋದು. ಒಂದು ಒಳ್ಳೆ ಪ್ರಾಪರ್ಟಿಯಲ್ಲಿ ಒಂದು ಒಳ್ಳೆ ಸೈಟನ್ನು ಪರ್ಚೇಸಸ್ ಮಾಡ್ಬೋದು. ಸೊ ಯಾರ್ಯಾರು ಬೆಂಗಳೂರು ಸುತ್ತಮುತ್ತಲು ಎಸ್ಪೆಷಲಿ ಕನಕಪುರ ಮೇನ್ ರೋಡು, ಬನ್ನೇರುಘಟ್ಟ ಮೇನ್ ರೋಡು, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲು ಯಾರು ಒಂದು ಒಳ್ಳೆ ಸೈಟ್ ಒಂದು ಒಳ್ಳೆ ಲೇಔಟಲ್ಲಿ ನೋಡ್ತಾ ಇದ್ದೀರಾ ಅಂಥವ್ರಿಗೆ ಈ ಸೈಟ್ ಹೇಳಿ ಮಾಡಿಸಿರುವಂಥದ್ದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ, ಎಷ್ಟು ಉತ್ತಮವಾದ ಲೇಔಟ್ ತೊಗೊಂಬಂದಿದ್ದೀನಿ. ಸೊ ಲೇಔಟ್ ಸೈಟ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಒಂದು ವಿಸಿಟ್ ಅಂತೂ ಹಾಕಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.